ಹಾರ್ಮೋಜ್ಗೆ ದಿಗ್ಬಂಧನ, ಅಮೆರಿಕ ನಡೆಯ ವಿರುದ್ಧ ಚೀನಾ ಕೆಂಡ. ಅಮೆರಿಕದ ಈ ವರ್ತನೆ ಇದೆಯಲ್ಲ, ಇದು ಬೇಜವಾಬ್ದಾರಿ ಮತ್ತು ಅಪಾಯಕಾರಿಯಾದದ್ದು. ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ವಿಧಿಸಿದ ದಿಗ್ಬಂಧನಕ್ಕೆ ಚೀನಾ ಗರಂ ಆಗಿದೆ. ಅಮೆರಿಕದ ವರ್ತನೆ ಬೇಜವಾಬ್ದಾರಿ ಮತ್ತು ಅಪಾಯಕಾರಿ, ಇದರಿಂದ ಮುಂದೆ ದುಷ್ಪರಿಣಾಮಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಚೀನಾ ಇಲ್ಲಿ ಆತಂಕವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಅಮೆರಿಕ ಈ ರೀತಿಯ ನಡೆಯನ್ನ ಅನುಸರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದೆ. ಮೊದಲಿಗೆ ಹಾರ್ಮುಜ್ ಜಲಸಂಧಿ ಈ ರೀತಿ ಬಂದ್ ಆಗೋದಕ್ಕೆ ಕಾರಣವೇ ಅಮೆರಿಕ ಅಂತ ಹೇಳಿ ಚೀನಾ ಟೀಕೆಯನ್ನ ಮಾಡಿತ್ತು. ಅಷ್ಟು ಮಾತ್ರವಲ್ಲ, ಈಗಾಗಲೇ ಇರಾನ್ಗೆ ಸಂಪೂರ್ಣ ಬೆಂಬಲವನ್ನ ಕೂಡ ಚೀನಾ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಚೀನಾ ಶಸ್ತ್ರಾಸ್ತ್ರಗಳನ್ನು ಇರಾನ್ಗೆ ಪೂರೈಕೆ ಮಾಡ್ತಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಕೂಡ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಅಮೆರಿಕದ ಹಾರ್ಮುಜ್ ದಿಗ್ಬಂಧನಕ್ಕೆ ಚೀನಾ ಸೆಡ್ಡು ಹೊಡೆದಿದೆ. ಹಾರ್ಮುಜ್ ಜಲಸಂಧಿ ದಾಟಿದೆ ಚೀನಾದ ಹಡಗು. ರಿಚ್ ಸ್ಟಾರ್ ಹೆಸರಿನ ಮಧ್ಯಮ ಶ್ರೇಣಿಯ ಟ್ಯಾಂಕರ್ 2023ರಲ್ಲಿ ವಾಷಿಂಗ್ಟನ್ನಿಂದ ಕಪ್ಪು ಪಟ್ಟಿಗೆ ಸೇರಿದಂತಹ ಶಿಪ್ ಇದು. ಈ ಮೂಲಕ ಅಂದರೆ ತನ್ನ ಶಿಪ್ ಅನ್ನ ಹಾರ್ಮುಜ್ ಜಲಸಂಧಿ ದಾಟಿಸುವ ಮೂಲಕ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ. ಹಾರ್ಮುಜ್ ದಿಗ್ಬಂಧನಕ್ಕೆ ಚೀನಾ ಇಲ್ಲಿ ಸೆಡ್ಡು ಹೊಡೆದಿದೆ. ರಿಚ್ ಸ್ಟಾರ್ ಹೆಸರಿನ ಮಧ್ಯಮ ಶ್ರೇಣಿಯ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಮುಂದೆ ಪ್ರಯಾಣಿಸಿದೆ ಅಂತ ಹೇಳಿ ಚೀನಾ ಇಲ್ಲಿ ಹೇಳ್ಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹಸ್ತಕ್ಷೇಪಕ್ಕೆ ಚೀನಾ ಕೆಂಡ ಕಾರಿದೆ. ಅಮೆರಿಕಾಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರದು. ಕೊಲ್ಲಿ ರಾಷ್ಟ್ರಗಳ ರಾಷ್ಟ್ರೀಯ ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಒತ್ತು ನೀಡಬೇಕು. ಇದು ಜಿನ್ಪಿಂಗ್ ಅವರ ಆಗ್ರಹ. ಈ ಪ್ರಸ್ತಾಪವನ್ನ ಅಮೆರಿಕದ ಮುಂದಿಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ವಿಚಾರದಲ್ಲಿ ಅದರ ನಡೆಯನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಚೀನಾ ಅಮೆರಿಕಾಗೆ ತಿರುಗೇಟನ್ನ ಕೊಟ್ಟಿದೆ. ಶಾಂತಿ ಸ್ಥಾಪನೆಗೆ ಇಲ್ಲಿ ಒತ್ತನ್ನು ಕೊಡಬೇಕು. ಯುದ್ಧ, ಹೊಡೆದಾಟ ಇದ್ಯಾವುದರಿಂದಲೂ ಕೂಡ ಯಾವುದೇ ರೀತಿಯ ಫಲ ಸಿಗೋದಿಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು. ಅವರ ಸಾರ್ವಭೌಮತ್ವವನ್ನು ಕೂಡ ಗೌರವಿಸಬೇಕು ಎಂದಿದೆ ಚೀನಾ.